ಆರೋಗ್ಯ ಸಚಿವರು ಮಿಸ್ ಮಾಡದೆ ನಾವು ತೋರಿಸುವಂತಹ ಸ್ಟೋರಿಯನ್ನ ನೋಡಲೇಬೇಕು. ಕಾರಣ ರಾಜ್ಯದಲ್ಲಿ ಪ್ರಮುಖವಾಗಿ ಯುವ ಸಮೂಹದಲ್ಲೇ ಅತಿ ಹೆಚ್ಚು ಹೃದಯಾಘಾತದಿಂದ ಮೃತಪಡ್ತಾ ಇದ್ದಾರೆ ಅನ್ನುವಂತ ಆತಂಕ ಜನರಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ಹಾಗಾಗಿ ಮಿಸ್ ಮಾಡದೆ ಆರೋಗ್ಯ ಸಚಿವರು ಈ ಸುದ್ದಿಯನ್ನ ನೋಡಲೇಬೇಕು. ಯಾಕೆ ಈ ಸುದ್ದಿ ನೋಡಬೇಕು ಆರೋಗ್ಯ ಸಚಿವರು ಅಂತಿದ್ದೀವಿ ಅಂದ್ರೆ, ಅವತ್ತು ನೀವು ಕೊಟ್ಟಂತ ಭರವಸೆ ಇವತ್ತು ಏನಾಗ್ತಾ ಇದೆ ಅನ್ನೋದನ್ನ ಕೂಡ ನೋಡ್ಬೇಕಲ್ವಾ. ಸರ್ಕಾರವನ್ನ ನಂಬಿ ಕೈ ಸುತ್ತಕೊಂಡಿದೆ ಆ ಕುಟುಂಬ. ಸದನದಲ್ಲೂ ಸದ್ದು ಮಾಡಿದೆ ಚಾಂದಿನಿಯ ಅಪರೂಪದ ಕಾಯಿಲೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಿಂದಲೂ ಕೂಡ ಚಿಕಿತ್ಸೆ ವೆಚ್ಚದ ಆದೇಶವನ್ನ ನೀಡಲಾಗಿತ್ತು. ಆದ್ರೆ ಈಗ ಚಿಕಿತ್ಸೆಗೆ ಹಣ ಕೊಡೋದಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಭರವಸೆ ಕೊಟ್ಟು ಕೈ ಸುಟ್ಕೊಂಡಿದೆ ಅಂತೆ ಸರ್ಕಾರ. ಈ ಕಡೆ ಕುಟುಂಬ ಕೂಡ ನರಕ ಯಾತನೆ ಅನುಭವಿಸ್ತಾ ಇದೆ ಸರ್ಕಾರ ಕೊಟ್ಟಂತ ಭರವಸೆಯನ್ನ ನಂಬಿಕೊಂಡು. 30 ವರ್ಷಗಳಿಂದಲೂ ಕೂಡ ಚಾಂದಿನಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ. ಆ ಕಾಯಿಲೆ ಯಾವುದು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ರಿ. ಇಲ್ಲಿ ತನಕ 13 ಬಾರಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡು ಮಹಿಳೆ ನರಳಾಡ್ತಿದ್ದಾರೆ. ರೇರ್ ಅಂಡ್ ಹೈ ಕಾಸ್ಟ್ ಡಿಸೀಸ್ ಅಂತ ಇದನ್ನ ಡಿಕ್ಲೇರ್ ಕೂಡ ಮಾಡಲಾಗಿದೆ. ಅತಿ ವಿರಳ ಕಾಯಿಲೆ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ನೀಡಬೇಕು ಅಂತ ಸೂಚನೆ ಆಗಿದೆ. ಈಗ ಮತ್ತೆ ಆಸ್ಪತ್ರೆಗೆ ಹೋದ್ರೆ ನಿಮ್ಮ ಹಳೆ ಬಿಲ್ ಸರ್ಕಾರ ಕೊಡ್ತಾ ಇಲ್ಲ ಅಂತೆ. ಹೊಸದಾಗಿ ಚಿಕಿತ್ಸೆ ಕೊಡೋದಕ್ಕಾಗಲ್ಲ, ಹಣ ಪಾವತಿ ಮಾಡಬೇಕು ಅಂತ ಆಸ್ಪತ್ರೆಯವರು ಹೇಳ್ತಿದ್ದಾರಂತೆ. ಹಾಗಾದ್ರೆ ಸರ್ಕಾರ ಕೊಟ್ಟಂತ ಭರವಸೆ, ಆರೋಗ್ಯ ಸಚಿವರು ಕೊಟ್ಟಂತ ಭರವಸೆ ಏನಾಯ್ತು ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದೆ ಚಾಂದಿನಿ ಕುಟುಂಬ. ಕಂಪ್ಲೀಟ್ ಆಗಿ ಚಿಕಿತ್ಸಾ ವೆಚ್ಚವನ್ನ ಭರಿಸುತ್ತೆ ಸರ್ಕಾರ. ಕಾರಣ ಇದು ರೇರ್ ಕಾಯಿಲೆ ಅನ್ನೋ ಕಾರಣಕ್ಕೆ ಸರ್ಕಾರನೇ ಈ ವೆಚ್ಚ ಭರಿಸುತ್ತೆ ಅಂತ ನೀವೇ ಭರವಸೆ ಕೊಟ್ರಿ. ಆದ್ರೆ ಇಲ್ಲಿ ತನಕ ಭರವಸೆಯಾಗಿ ಉಳಿದಿದೆ. ಈಗಲೂ ಕೂಡ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ. ಆಸ್ಪತ್ರೆಗೆ ಹೋದ್ರೆ ಆಸ್ಪತ್ರೆಯವರು ಹೇಳ್ತಿದ್ದಾರಂತೆ, ಸರ್ಕಾರದಿಂದ ದುಡ್ಡು ಬಂದಿಲ್ಲ ಮೇಡಮ್, ದಯವಿಟ್ಟು ಆಸ್ಪತ್ರೆ ಬಿಲ್ ಅನ್ನ ನೀವೇ ಪಾವತಿ ಮಾಡಬೇಕು, ಸರ್ಕಾರವನ್ನ ನೀವೇ ಕೇಳಬೇಕು, ನಾವು ಕೇಳಕ್ಕಾಗಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ಕೂಡ ಹೇಳ್ತಿದ್ದಾರಂತೆ. ಹಾಗಾಗಿ ಈಗ ಚಾಂದಿನಿಯ ಕುಟುಂಬ ಪರದಾಡ್ತಿದೆ, ನರಳಾಡ್ತಾ ಇದೆ. ನಿರಂತರವಾಗಿ ಆಕೆಗೆ ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ಆಗದೆ ಕಷ್ಟ ಪಡ್ತಾ ಇದೆ ಆ ಕುಟುಂಬ. ಸರ್ಕಾರ ನಮ್ಮ ನೆರವಿಗೆ ನಿಂತ್ಕೊಳ್ಳುತ್ತೆ ಅನ್ನುವಂತ ಭರವಸೆ ಇತ್ತು. ಬಟ್ ಆ ಭರವಸೆಯಾಗೆ ಉಳಿದಿದೆ. ಇಲ್ಲಿ ತನಕ ಸರ್ಕಾರ ನಮ್ಮ ನೆರವಿಗೆ ಬಂದೇ ಇಲ್ಲ ಅಂತ. ಹಾಗಾಗಿ ಆರೋಗ್ಯ ಸಚಿವರು ಏನು ಮಾಡ್ತಿದ್ದೀರಿ, ಇತ್ತ ಗಮನ ಕೊಡ್ಬೇಕಲ್ವಾ ಅನ್ನೋದು ಕೂಡ ಪ್ರಶ್ನೆ. ನಾನು ಆರಂಭದಲ್ಲೇ ಹೇಳಿದೆ, ರಾಜ್ಯದಲ್ಲಿ ಈ ಹೃದಯಾಘಾತ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ವಹಿಸಬೇಕು. ಅಟ್ಲೀಸ್ಟ್ ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸ ಕೂಡ ಆಗಬೇಕು ಅಂತ ಸ್ವತಃ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮಾಡಿರುವಂತಹ ಅಧ್ಯಯನದ ರಿಪೋರ್ಟ್ ಹೇಳ್ತಾ ಇದೆ. ಅದ್ರ ಜೊತೆಗೆ ಚಾಂದಿನಿ ಕುಟುಂಬ ಇದ್ರ ಬಗ್ಗೆ ಕೂಡ ಲಕ್ಷ್ಯ ಕೊಡದೆ ನೀವು ಯಾವ ಕಡೆ ನಿಮ್ಮ ಚಿತ್ತ ಹರಿಸಿದ್ದೀರಿ ಅನ್ನೋದನ್ನ ಕೂಡ ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಾಯಿಲೆ ಹೆಸರು DOCK8 ಹೈಪರ್ IEG ಇಮಿಡಿಯೇಟ್ ಮಸಲ್ ಆಕ್ಟಿವೇಟ್ ಸಿಂಡ್ರೋಮ್ ಅಂತ. ಈ ಕಾಯಿಲೆ ಇದೆ ಅಂತ ಗೊತ್ತಾದದ್ದೇ 2001ನಲ್ಲಿ. ನಂದು ಬ್ಲಡ್ ಟೆಸ್ಟ್ ಕಳಿಸಿ ರಿಪೋರ್ಟ್ ಬಂದಾಗಲೇ ನಮಗೆ ಶಾಕ್ ಆದದ್ದು, ಇದು ನನ್ನ ಬಾಡಿಯಲ್ಲಿ ಇದೆ ಅಂತ ಹೇಳಿ. ಇದು ಯಾವುದೇ ಹರಡುವಂಥ ಕಾಯಿಲೆ ಅಲ್ಲ, ಆದರೆ ನನ್ನ ದೇಹವನ್ನು ಫುಲ್ ನನ್ನ ಬಾಡಿಯನ್ನು ಏನು ಅಲರ್ಜಿ ಮಾಡ್ತದೆ. ನೀವು ಒಂದು ಗ್ಲಾಸ್ ನೀರು ಈಗ ಹೋಗ್ತೀವಿ ಅಂದರೆ ಬೇರೆ ಎಲ್ಲಾದ್ರೂ ಒಂದು ನೀರು ಕುಡಿದ್ರಿ ಅಂದರೆ ಕೂಡ ಆಗ್ತದೆ. ನಾನು ನಿಮಗೊಂದು ವಿಡಿಯೋ ಕಳಿಸ್ತೇನೆ, ಅದರಲ್ಲಿ ನೋಡಿ ಬೇಕಿದ್ರೆ. ಏನು ತಗೊಳ್ಳಿಕ್ಕಾಗೋದಿಲ್ಲ, ಎಲ್ಲ ತಗೊಂಡ್ರೂ ಬಾಡಿ ಒಮ್ಮೆಗೆ ಸಡನ್ನಾಗಿ ವೆಂಟಿಲೇಟರ್ ಆಗಿಬಿಡ್ತೇನೆ ನಾನು. ಸೀಸರ್ ಡಿಸಾರ್ಡರ್, ಅಲ್ಸರೇಟಿವ್ ಕೊಲೈಟಿಸು, ರೆಕ್ಟಮ್ ಬ್ಲೀಡಿಂಗ್ ಆಗಿರ್ಬೋದು, ಫಿಟ್ಸ್ ಆಗಿರ್ಬೋದು, ಈಗ ನನಗೆ ಹಾರ್ಟಲ್ಲಿ ಬಂದ ಟ್ಯೂಮರ್ ಆಗಿರ್ಬೋದು, ಆರೆ ಮಾಸ ಇರೋದು ಆಗಿರ್ಬೋದು. ತುಂಬ ಅದು ಆ ಕಾಯಿಲೆಗಳು ಮನುಷ್ಯ ಆದವನಿಗೆ ಎಲ್ಲ ಯಾವ ಕಾಯಿಲೆ ಬಂದರೂ ಡಾಕ್ಟ್ರಿಗೆ ಮೆಡಿಸಿನ್ ಕೊಡಲಿಕ್ಕೆ ಗೊತ್ತಿದ್ರೆ ಅದೊಂದು ತೊಂದರೆ ಇಲ್ಲ, ಅವರು ಹುಷಾರಾಗ್ತಾರೆ. ನನಗೆ ಏನು ಕೊಡಬೇಕಂತಲೇ ಯಾರಿಗೂ ಗೊತ್ತಿಲ್ಲ. ಅದರಿಂದ ನನಗೆ ತುಂಬ ಕಷ್ಟ ಆಗ್ತಾ ಇರೋದು. ಯಾವ ಹಾಸ್ಪಿಟಲಲ್ಲಿ ಹೋದ್ರೂ, ಯಾವ ಡಾಕ್ಟರ್ ಹತ್ರನೂ ಹೋದ್ರೂ ಅವರು ಮೆಡಿಸಿನ್ ಕೊಡಲಿಕ್ಕೆ ತುಂಬ ಹಿಂದೆ ಜಾರ್ತಾ ಇದ್ದಾರೆ. ಈಗ ಅವಳಿಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಮೊನ್ನೆ 19 ಲಕ್ಷ ಇದು ಆಯಿತು, ಪೇಮೆಂಟ್ ಆಯಿತು. ಅದು ಪೇಮೆಂಟ್ ಆಯಿತೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಇವರು ಆಸ್ಪತ್ರೆಯವರು ಹೇಳ್ತಾರೆ ಇಲ್ಲಿ ಪೇಮೆಂಟ್ ಮಾಡಲಿಲ್ಲ, 19 ಲಕ್ಷ ಯಾರು ಕೊಡ್ತಾರೆ, ಇನ್ನು ನಿಮಗೆ ಇದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಅನಿಸುತ್ತೆ ಈ ಪರಿಸ್ಥಿತಿ? ಈಗನೆಲ್ಲ ತುಂಬ ಕಷ್ಟ ಆಗ್ತಾ ಉಂಟು. ಈಗ ಇಂಜೆಕ್ಷನ್ ಎಲ್ಲ ಕೊಡಲಿಕ್ಕೆ ಒಂದು ದಿನಕ್ಕೆ 10,000 ರೂಪಾಯಿ, 8-10,000 ರೂಪಾಯಿ ಆಗ್ತದೆ. ಅದರಲ್ಲಿ ನಾವು ಇಲ್ಲೇ ಇಂಜೆಕ್ಷನ್ ತಗೊಂಡು ಬಂದು ಇಲ್ಲಿ ರೂಮಲ್ಲೇ ಕೊಡ್ತಾ ಇದ್ದೆ. ಅಲ್ಲಿ ಹೋದರೆ ಒಂದು 8-9 ಸಾವಿರ ರೂಪಾಯಿ ಬೇಕು ಒಂದು ದಿನಕ್ಕೆ. ಸರಿ, ಈ ರೂಮ್
ರೂಮ್ ಬಾಡಿಗೆ ರೂಮ್ ಇದಕ್ಕೆ 800 ರೂಪಾಯಿ ಆಗ್ತದೆ ಒಂದು ದಿನಕ್ಕೆ. 800 ರೂಪಾಯಿಗಳು ಮತ್ತು ನಮ್ಮ ಖರ್ಚು ಎಲ್ಲ ಆಗುವಾಗ 1,000 ರೂಪಾಯಿ 8,000-9,000 ರೂಪಾಯಿ ಬೇಕು ಒಂದು ದಿನಕ್ಕೆ. ಹಾಸ್ಪಿಟಲ್ ಅಲ್ಲಿ ಏನು ಹೇಳಿದ್ರು ಸರ್ ಈಗ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು ಅದಕ್ಕೆ? ನೆಕ್ಸ್ಟ್ ಇವಳದು ಆಂಜಿಯೋಗ್ರಾಮ್ ಮಾಡಲಿಕ್ಕೆ ಉಂಟು. ಆಂಜಿಯೋಗ್ರಾಮ್ ಮಾಡಿ ಇದು ಸರ್ಜರಿ ಪ್ಲಾನ್ ಮಾಡುವ ಅಂತ ಹೇಳಿದ್ದಾರೆ. ಆಂಜಿಯೋಗ್ರಾಮ್ ಮಾಡಲಿಕ್ಕೆ ಉಂಟು. ಬಟ್ ಈಗ ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ಪೇಮೆಂಟ್ ಅವರು ಮಾಡಲಿಲ್ಲ ಗೌರ್ಮೆಂಟ್. ಆಗ ನಿಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳಿದರು ಅಲ್ಲಿ ಮ್ಯಾನೇಜರ್. ದಾನಿಗಳೇನಾದರೂ ಹೆಲ್ಪ್ ಮಾಡಿದ್ರು ಯಾರು ಈ ಡೋನರ್ಸ್ಗಳೇನಿರ್ತಾರೆ? ಡೋನರ್ಸ್ ಅಲ್ಲಿ ನಮ್ಮ ಊರಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಮುಂಚೆ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ರು ಸರ್? ಮುಂಚೆ ಅಲ್ಲಿ ಹೈದರಾಬಾದಲ್ಲಿ ಒಂದು 8 ತಿಂಗಳು ನಾವು ಅಲ್ಲಿ ಇದ್ದೆ. ಅದರಲ್ಲಿ ಒಂದು 13 ಲಕ್ಷ ಗೌರ್ಮೆಂಟ್ ಪೇ ಮಾಡಿದ್ದಾರೆ. ಬಾಕಿ ನಾವೇ ಮಾಡಿ ಬಂದದ್ದು 53 ಲಕ್ಷ ಆಯಿತು.